ಯಾದಗಿರಿಯಲ್ಲಿ ಒಂದ್ ಕಡೆ ಅಕ್ಕಿ ಮತ್ತೊಂದ್ ಕಡೆ ಜೋಳಕ್ಕೂ ಕೂಡ ಖದೀಮ್ರು ಕನ್ನ ಹಾಕ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಿದಾಗ ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಬಡವರಿಗೆ ವಿತರಣೆ ಮಾಡುವಂತಹ ಜೋಳಕ್ಕೂ ಖದೀಮ್ರು ಕನ್ನ ಹಾಕಿದ್ದಾರೆ. ಜೋಳಕ್ಕೆ ಕನ್ನ ಹಾಕಿರೋ ವಿಚಾರವನ್ನ ತಿಳಿದು ಅಧಿಕಾರಿಗಳು ರೈಡ್ ಮಾಡಿದ್ರು. ಎಸ್, ಇಷ್ಟು ನಾವು ಮಾತಾಡಿದ್ವಲ್ಲ, ಅನ್ನಭಾಗ್ಯದ ಅಕ್ಕಿಯನ್ನ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ರು. ಈ ಕೇಸ್ನ ತನಿಖೆ ಮಾಡಬೇಕಾದ್ರೆ ಅದು ಬಯಲಾಗಿದೆ. ಪಡಿತರ ಅಕ್ಕಿ ಇರುವ ಬಗ್ಗೆ ತಪಾಸಣೆ ವೇಳೆ ಪಡಿತರ ಜೋಳ ಕೂಡ ಪತ್ತೆಯಾಗಿದೆ. ತಿಮ್ಮಪ್ಪ ಕಾಟನ್ ಮಿಲ್ನ ಗೋದಾಮಿನಲ್ಲಿ ಅಕ್ಕಿ ಜೊತೆ ಜೋಳ ಕೂಡ ಪತ್ತೆಯಾಗಿದೆ. ನೆನ್ನೆಯೂ ಕೂಡ ಈ ಸುದ್ದಿ ಮುಂದಿಟ್ಟಿದ್ವಿ. ಕಾಟನ್ ಅಥವಾ ಹತ್ತಿಯ ಮಿಲ್ನಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ಶೇಖರಣೆ ಮಾಡಿಟ್ಟಿದ್ರು. ಈಗ ಅಕ್ಕಿ ಜೊತೆಗೆ ಜೋಳ ಕೂಡ ಗೊತ್ತಾಗಿದೆ. ಗುರುಮಠಕಲ್ ಹೊರಭಾಗದಲ್ಲಿರುವ ಕಾಟನ್ ಮಿಲ್ನಲ್ಲಿ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿ ಯಾಮಾರಿಸ್ತಾ ಇದ್ರು ಖದೀಮ್ರು. ಆ ಕಾಟನ್ ಮಿಲ್ಗೆ ಅಥವಾ ಹತ್ತಿಯ ಮಿಲ್ಗೆ ರೈಡ್ ಮಾಡಿದಾಗ ಅಕ್ಕಿ ಜೊತೆಗೆ ಜೋಳ ಇರೋದು ಕೂಡ ಗೊತ್ತಾಗಿದೆ. ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸೋ ವೇಳೆ ಬೆಳಕಿಗೆ ಬಂದಿದೆ ಕೇಸ್. ಈಗ ಜೋಳದ ಚೀಲಗಳ ಮೇಲೆ ಕರ್ನಾಟಕ ಸರ್ಕಾರ ಅಂತ ನಮೂದಾಗಿದೆ. ಅಂದರೆ ನಮ್ಮ ರಾಜ್ಯದ ಬಡವರಿಗೆ, ಬಡಪಾಯಿಗಳಿಗೆ ಸೇರಬೇಕಾಗಿರೋ ಅಕ್ಕಿ, ಜೋಳ ಎಲ್ಲವೂ ಕೂಡ ಕ್ಲೀನಾಗಿ ಪಾಲಿಶ್ ಆಗಿ ಚೆನ್ನಾಗಿ ಬ್ರ್ಯಾಂಡೆಡ್ ಬಟ್ಟೆಯನ್ನು ಹಾಕ್ಕೊಂಡು, ಅಂದರೆ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಂತಹ ಅಕ್ಕಿಗಳನ್ನು ಲಾಕ್ ಮಾಡಿದ್ದಾರೆ ಈಗ ಅಕ್ಕಿ ಚೀಲಗಳನ್ನು. ಇದು ನಿನ್ನೆ ಮೊನ್ನೆ ಸುದ್ದಿ ಅಲ್ಲ. ಇದು ಹಲವಾರು ತಿಂಗಳಿಗಳಿಂದ ವಿದೇಶಕ್ಕೆ ರಾಜ್ಯದ ಅನ್ನಭಾಗ್ಯದ ಅಕ್ಕಿ ರಫ್ತಾಗ್ತಾ ಇದೆ ಅನ್ನೋ ಸುದ್ದಿಯನ್ನು ನಾವು ಹೇಳ್ತಲೇ ಇದ್ದೀವಿ. ಇಷ್ಟೆಲ್ಲ ಆದರೂ ಸರ್ಕಾರ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅನ್ನಭಾಗ್ಯದ ಅಕ್ಕಿ ಬಡವ್ರಿಗೆ ಸೇರ್ತಾ ಇಲ್ಲ. ನೀವು ಗ್ಯಾರಂಟಿ ತಂದು ಏನು ಪ್ರಯೋಜನ ಹಾಗಾದ್ರೆ?